ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಫ್ರೆಂಡ್ಸ್, ನಾವಿಲ್ಲಿ ಬೆಳಿಗ್ಗೆ ಒಂದು ಸ್ವಲ್ಪ ಮನೇಲಿ ಸಂಡಿಗೆ ಏನೂ ಇರಲಿಲ್ಲ ಅಂತ ಹೇಳ್ಬಿಟ್ಟು, ಈಗೆಲ್ಲ ಉತ್ತರ ಬಿಸಿಲೆಲ್ಲ ಭಾಳ ಇತ್ತಲ್ವಾ, ಸ್ವಲ್ಪ ಸಂಡಿಗೆ ಆದರೂ ಮಾಡೋಣ ಅಂತ ಹೇಳಿದ್ನು. ನಾವೆಲ್ಲ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ರಲ್ವಾ, ಹಾಗೆ ಸಂಡಿಗೆ ಮಾಡಿದ್ವಿ. ನೆಕ್ಸ್ಟ್ ಯಾವತ್ತು ಉಣ್ಮೆ ಇದ್ದ ಕಾರಣ ಜೋಕಪ್ಪನವರೆಲ್ಲ ಬರ್ತಾರಲ್ವ, ಇಲ್ಲಿದೆ ನೋಡಿ ವಿಡಿಯೋ. ದೊಡ್ಡ ದೊಡ್ಡ ಕೆರೆ ತುಂಬೆ ಒಡ್ಡುಗಳೆಲ್ಲ ದೊಡ್ಡ ಕೆರೆ ತುಂಬೆ ಒಡ್ಡುಗಳೆಲ್ಲ ಇಲ್ಲದೆ ಗೌಡರ ಸೆಡಿಯ ಮೇಲೆ ಸಿರುವಲ್ಲ ಗೌಡರ ಸೆಡಿಯ ಮೇಲೆ ಏನು ಗೊತ್ತಾ ಫ್ರೆಂಡ್ಸ್, ಪ್ರತಿ ವರ್ಷವೂ ನಮ್ಮ ಮನೆಗೆ ಬರ್ತಾರೆ. ಈ ಸಲ ನಮ್ಮದು ಹೊಸ ಮನೆ ಆದ ಕಾರಣ ಇಲ್ಲಿಗೆ ಬಂದಿದ್ದಾರೆ. ಯಾವಾಗಲೂ ನಮ್ಮ ಮೈದ್ನರ ಮನೆಗೆ ಬರ್ತಿದ್ರು. ಅದೇ ಮಾವ ಅಲ್ಲೇ ಇದ್ರು ಅಲ್ವಾ, ಮೊದಲಿಂದ ಅಲ್ಲೇ ನಡ್ಕೊಂತ ಬಂದಿರೋದು. ಹಾಗೆ ನೆಕ್ಸ್ಟ್ ಈ ಸಲ ನಾವೆಲ್ಲ ಇಲ್ಲಿಗೆ ಬಂದಿದ್ರು ನೋಡಿ. ನಮ್ಮ ಕೈಲಾಗಿದ್ದು ನಾವು ಮಾಡಿದ್ವಿ. ನನ್ನ ಮತ್ತು ನನ್ನ ತಂಗಿ ನಡುವೆ ಮಾಡಿರೋದಿದ್ರು ನಾವು. ಹಾಗೆ ಅವತ್ತೆಲ್ಲ ಉಣ್ಮೆ ಇತ್ತು, ಇವ್ರಿಗೆಲ್ಲ ಊಟಕ್ಕೆಲ್ಲ ಮಾಡಿ ನಮ್ಮ ಮನೆಯಲ್ಲೇ ಊಟ ಮಾಡ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್. ಇವರು ಎಲ್ಲೂ ಊಟ ಮಾಡೋದಿಲ್ಲ. ಮಧ್ಯಾಹ್ನ ಎಲ್ಲ ಮುಗಿಸ್ಕೊಂಡು ಪೂಜೆ ಗೀಜೆ ಇಲ್ಲಿ ಊಟ ಮಾಡಿಕೊಂಡು, ಪ್ರತಿ ವರ್ಷವೂ ನಾವು ಲೇಟಾಗಿ ಬರೋರು, ಇವತ್ತು ಬೇಗ ಬಂದಿದ್ದಾರೆ. ಹಾಗೆ ನಾವು ನೈಟ್ ಬೆಳಗ್ಗೆ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ ನೋಡಿ. ಫುಲ್ ವಿಡಿಯೋ ಇಲ್ಲೆಲ್ಲ ಇದೆ, ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಇಲ್ಲಿ ಎಣ್ಣೆ ಬದನೆಕಾಯಿ ಪಲ್ಯ, ಮಜ್ಜಿಗೆ ಮತ್ತು ಕೆಂಪು ಹಸಿಮೆಣಸಿನ್ಕಾಯಿ ಚಟ್ನಿ ಇದೆ, ಪುಂಡಿ ಸೊಪ್ಪು ಇದೆ, ಪುಂಡಿ ಪಲ್ಯ, ಮತ್ತು ಮಡಿಕೆ ಕಾಳಿದೆ, ಮೊಸರನ್ನ ಇದೆ. ಎಲ್ಲರೂ ಮಾಡಿದ್ವಿ ನೋಡಿ. ನಮ್ಮ ಅಕ್ಕ, ನಾನು, ನನ್ನ ತಂಗಿರಿಬ್ರು. ಚಿತ್ರಾನ್ನ ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಕರ್ಡ್ ರೈಸೂ ಹಂಗೆ ಟೇಸ್ಟಿಯಾಗಿತ್ತು. ಹೆಸರು ಕಾಳು ಪಲ್ಯ ನೋಡಿ, ಚಿತ್ರಾನ್ನ ಎಲ್ಲ ಚೆನ್ನಾಗೇ ಇತ್ತು. ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಊಟ ಮಾಡಿದ್ವಿ ನಾವು. ಆದರೆ ಗೋಧಿ ಪಾಯಸ ನನ್ನ ತಂಗಿ ಮಾಡಿದ್ವಿ ಮಧ್ಯಾಹ್ನ. ಮತ್ತು ಮಡಿಕೆ ಕಾಳು ಪಲ್ಯ ಇದೆ, ಮೈಸೂರು ಪಾಕು ನನ್ನ ಇನ್ನೊಬ್ಬರು ತಂಗಿ ತಂದಿರೋದು, ಅದು ಚಪಾತಿ ರೊಟ್ಟಿ ಎಲ್ಲ ಚೆನ್ನಾಗಿತ್ತು ನೋಡಿ ಫ್ರೆಂಡ್ಸ್. ಸಖತ್ ಬ್ಯಾಟಿಂಗ್. ನಿನ್ನೆ ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು. ಎಲ್ಲರೂ ಒಟ್ಟಿಗೆ ಎಲ್ಲ ಕಲಿತು ಊಟ ಮಾಡಿದ್ರೆ ನಮಗಂತೂ ಸಖತ್ ಖುಷಿ. ನೆಕ್ಸ್ಟ್ ನೀವು ಇದೇ ಥರ ಎಲ್ಲರೂ ಫ್ಯಾಮಿಲಿ ಜೊತೆ ಊಟ ಮಾಡಿ ನಿಮಗೂ ಖುಷಿ ಅನಿಸುತ್ತೆ. ವಾವ್, ಹಾಯ್ ಗೈಸ್, ನಾನು ನಿಮ್ಮ ಮಧುಮಿತಾ. ಇಲ್ಲಿದ್ದೇನೆ ನಮ್ಮ ನಾಡಮ್ಮ. ಇದು ಖುಷಿ. ಇವರು ನಮ್ಮ ಬದ್ರಿ ಮಾಮ, ಕೊಟ್ರೇಶ್ ಮಾಮ ಬಂದಿಲ್ಲ. ಅವರು ಒಂದು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ತಿದ್ದೆ. ಇದು ನೋಡಿ, ಇದು ಬೆಳದಿಂಗಳ ಊಟ ಅಂತೆ, ನಮ್ಮ ಅಶ್ವಿನ್ ಆಂಟಿಯ ಮಾಡಿರೋದು. ಇದು ನೋಡಿ, ಮೂಲಂಗಿ ಸೊಪ್ಪು ಅನ್ನುತ್ತಾರೆ. ಅದು ಒಂದಿಲ್ಲ, ನಮಗೆ ಒಂಥರ ರೊಟ್ಟಿ ಹಬ್ಬನೇ ಅನಿಸಿತ್ತು ನೋಡಿ. ಅಷ್ಟು ಖುಷಿಯಾಗಿತ್ತು. ಈ ಜೋಕಪ್ಪ ಎಲ್ಲ ಸತ್ತ ಮೇಲೆ ಅಳಲ್ ಅಂತ ಮಾಡ್ತಾರೆ ನಮ್ಮ ಕಡೆ. ನಿಮ್ಮ ಕಡೆ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ಫ್ರೆಂಡ್ಸ್. ನಮ್ಮ ಕಡೆ ಎಲ್ಲ ಅಳಲ್ ಅಂತ ಮಾಡ್ತಾರೆ. ಅಳಲಲ್ಲಿ ಇದೇ ಥರ ಎಲ್ಲ ಊಟ ಮಾಡ್ಕೊಂಡು ಮಾಡ್ತಾರೆ ನೋಡಿ. ರೊಟ್ಟಿ, ಕಾಳು ಪಲ್ಯ ಮತ್ತು ರೈಸ್. ಅಂದರೆ ರೈಸ್ ಮಾಡೋದು ಕಡಿಮೆ, ಮೊಸರನ್ನ ಮಾಡ್ತಾರೆ. ಸೌಂತಿ ಅಂತ ಮಾಡ್ತಾರೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಅದು ಜೋಳದ್ದು ಸೌಂತಿ ಮಾಡ್ತಾರೆ, ಸಕ್ಕ ಟೇಸ್ಟಿಯಾಗಿರುತ್ತೆ ಅದು. ನೋಡಿ, ನನ್ನ ಮಕ್ಕಳನ್ನ ಸುಧಾರಿಸೋ ಜೊತೆಗೆ ಅವಳಿಗಂತೂ ತಲೆನೋವು ಬಂದ್ಬಿಟ್ಟಿರುತ್ತೆ. ಯಾಕಂದ್ರೆ ಮೊದ್ಲೇ ನನ್ನ ಮಗ ಚಿಕ್ಕನು, ಅವನಂತೂ ಫುಲ್ ಓಡಾಡ, ಅವ್ನು ಹಿಡಿಯೋದ್ರಿಗೆ ಅವಳಿಗೆ ಸಾಕಾಗೋಗಿರುತ್ತೆ. ಇವ್ರನ್ನೆಲ್ಲ ಸುಧಾರಿಸ್ಬೇಕಂದ್ರೆ ಆಗದೇ ಇಲ್ಲ. ఇది బెండకాయ కూర, వంకాయ, ఇది కూడా వంకాయ, స్వీట్, రాడిష్. నాకు ರೊಟ್ಟೆ, ಒಂದು ಸ್ವೀಟ್. ಇವರು ನಮ್ಮ ಇರ್ಬದ್ರಾಯ್ ಮಾಮವ್ರು ನೋಡ್ರಿ, ಹೆಂಗ್ ನಿಂತ್ಕೊಂಡಾರ ಗೊತ್ತಾಗಿಲ್ರಿ ನನಗೆ. ಗೊತ್ತತ್ರಿ ಅವ್ರಿಗೆ.
ಎಲ್ರೂ ಒಂದೊಂದು ಥರ ಪಲ್ಯ ಮಾಡಿದ್ವಿ. ನಮ್ಮ ಅಕ್ಕ ಬಂದು ಚಿತ್ರಾನ್ನ ಹೆಸರು ಕಾಳು ಪಲ್ಯ ಮಾಡಿದ್ಲು. ನಾನು ಪುಂಡಿ ಸೊಪ್ಪು, ಎಣ್ಣೆ ಬದನೆಕಾಯಿ ಪಲ್ಯ ಮತ್ತು ಕೆಂಪು ಮೆಣಸಿನ್ಕಾಯಿ ಚಟ್ನಿ ಮಾಡಿದ್ದೆ. ನನ್ನ ಮೂರನೇ ತಂಗಿ ಬಂದ್ಬಿಟ್ಟು ಅವಳು ಚಪಾತಿ ಮಾಡಿದ್ಲು. ಮತ್ತು ನನ್ನ ಚಿಕ್ಕ ತಂಗಿ ಬಂದ್ಬಿಟ್ಟು ಅವಳು ಮೊಸರನ್ನ ಮತ್ತು ಇದು ಮಡಿಕೆ ಕಾಳು ಮಾಡಿದ್ಲು ನೋಡಿ. ಹಾಗೆ ಇಲ್ಲೇ ನಮ್ಮ ಮನೆ ಹತ್ರನೇ ಸಿಗುತ್ತೆ ಕಡಕ್ ರೊಟ್ಟಿ. ಇಲ್ಲೇ ತರಿಸಿದ್ದೆ ನೋಡಿ, ಯಾಕಂದರೆ ಹುಣ್ಣಿಮೆ ಅಲ್ವಾ, ಅವತ್ತು ಬಿಸಿ ರೊಟ್ಟಿ ಮಾಡೋಕ್ಕಾಗಲ್ಲ. ಬಟ್ ಈ ಥರ ಎಲ್ಲ ಪಲ್ಯ ಇದ್ದಾಗ ಕಡಕ್ ರೊಟ್ಟಿ ಇದ್ದರೆ ಚೆನ್ನಾಗಿರ್ತಿತ್ತು. ನಮ್ಮ ರೇಖಾ, ನಮ್ಮ ತಂಗಿ ಇನ್ನೊಬ್ಳು ಬಂದ್ಬಿಟ್ಟು ಮೈಸೂರು ಪಾಕು ಮತ್ತು ಖಾರ ತಗೊಂಡು ಬಂದಿದ್ಲು, ಅದೂ ಚೆನ್ನಾಗೇ ಇತ್ತು. ಎಲ್ಲಾನು ಚೆನ್ನಾಗೇ ಮಾಡ್ಕೊಂಡು ಊಟ ಮಾಡಿದ್ವಿ. ನಮ್ಗಂತೂ ಸಾಕಾಗ ಖುಷಿ. ಇಲ್ಲಿ ಮಕ್ಕಳು ನೋಡಿ ಊಟ ಮಾಡ್ತಿದ್ದಾರೆ. What is lunch? What is lunch? Okay, you eat. You can eat. You can eat. ಅಲ್ಲೋಡಿ, ಅವನು ನನ್ನ ತಮ್ಮ, ಆದ್ರೆ ಅವನು ನಮ್ಮ ಅಣ್ಣ. ಅವ್ರು ಡಿಸ್ಕಸ್ ಮಾಡ್ತಿದ್ರು ನೋಡಿ. ಮಲ್ಕಣ ವಿಷ್ಣಣ್ಣ, ಏನ್ ಮಾಡ್ತಿದೀಯ ವಿಷ್ಣಣ್ಣ? ಡಾಣಿಯನ್ನು ಮುಕ್ಕುತ್ತಿದ್ದಾರೆ ಪಾಪ. ಅವರಿಗೆ ಹೊಟ್ಟೆ ಹಸ್ತು ಬಿಟ್ಟಿದೆ ಪಾಪ. ಇಲ್ಲಿ ಯಾರು ಊಟಕ್ಕೆ ನೀಡುತ್ತಾ ಇಲ್ಲ. ಏನು ಮಾಡೋಣ, ಅವರ ಕರ್ಮ. ನೋಡಿ ಯಾ ಮಾಮ ಇವಾಗ ಬಂದ್ರು. ಅದಕ್ಕೆ ಅಲ್ಲಿ ನೋಡಿ ನಮ್ಮ ಅಜ್ಜಿಯವರು ಎಲ್ಲರೂ ಬಂದ್ರು. ನೋಡಿ ಸಾಮಾನು ಸಾಲಿದ್ದೆಲ್ಲ ಇಲ್ಲಿ ಶಿಫ್ಟ್ ಮಾಡ್ತಿದ್ದಾರೆ. ಫುಲ್ ಎಕ್ಸೈಟೆಡ್ ಇದ್ದಾರೆ. ನೋಡಿ ಎಲ್ಲರೂ ಊಟಕ್ಕೆ ಕೂತುಕೊಳ್ತಿದ್ದಾರೆ. ಇಟ್ಸ್ ಟು ಹಾಟ್. ನಮ್ಮ ಮನುಷ್ಯ ಎಲ್ಲ ವರ್ಕ್ ಮಾಡ್ತಿದ್ದಾಳೆ. ನೋಡಿ ಈಗ ನಡೆಯುವ ಪ್ರೋಗ್ರಾಮ್ ನಡೆಯುತ್ತೆ, ನೀಡುವ ಪ್ರೋಗ್ರಾಮ್ ನಡೆಯುತ್ತೆ. ನೋಡಿ ಎಲ್ಲ ನಿಂತಾ ಇದ್ದಾರೆ. ಇದು ಗೋಧಿ ಹುಗ್ಗಿ ಅಲ್ಲ ವಿಷ್ಣ? ದೇವಾಚಿಕ್ ಮಾಡಿರೋಣ. ನೋಡಿ ಇಲ್ಲೆಲ್ಲ ಕಾಮಿಡೀಸ್ ಮಾಡ್ತಾ ಇದ್ದಾರೆ. ಇಂದಂಕಲ್ ಒಂಚೂರು ಹಾಯ್ ಮಾಡಿ ಮಾಮ. ಒಂದು ನಿಮಿಷ ಇದೆಯಾ? ಅಲ್ಲ ನೋಡಿ, ಅವಳಿಗೆ ನಮ್ಮ ಅತ್ತಿ ಇದು ಮಾಡ್ತಾ ಇದ್ದಾಳೆ. ಹಾಯ್ ಗಾಯ್ಸ್, ಏನಾಯ್ತು? ಕೊಟ್ಟೆ ಇಲ್ಲ ನೋಡಗ. ಓಯ್ ಮಾಮ, ಮಾಡದ್ ನೋಡು ಅಂಕಲ್. ಊಟ ಚೆನ್ನಾಗೈತೆ ರೀ. ಕಂಟೆಂಟ್ ನಿಜ ನೋಡಿ. ಊಟ ಇಲ್ಲ, ಸಂಪು ಊಟ ಇದೆ. ಹಾ ಬಂತು. ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ ಹಾಕಿ ನಮ್ಮ ಏನಾಗೈತಮ್ಮ ಚಿತ್ರಾನ್ನ ಏನಾಗೈತೆ? ಶುಪ್ಪಯ್ಯೋ ಶೇಂಗಾ ಬೀಜ ಯಾಕ ಜಗದೀಶ್ ಶೆಟ್ಟರ್ ಅವರು ಪಂಚಾಯತಿ ಬಗೆಹರಿಲ್ಲ. ಅಡಿಕೆ ಇದೊಂದು ವಿಡಿಯೋ ಮಾಡ್ರಿ. ವಾಕಿಂಗ್ ಹೋಗಿ ಬರ್ತಪ್ಪ ಹಿಂಗ ಸಾಗ ಹುಡಿ ಕಡೆಗೆ ಒಂದು ಬಸ್ ಆಗೋದಿಲ್ಲ ಈಗ.
ಹಂಗಾಗಿ ಬಂದು 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 ಇಲ್ಲಿ ನೋಡಿ ಟೈಮು 10:30 ಆಗಿದೆ, ಆದ್ರೂ ಮಾತಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಹಾಗೆ ಅದು ಇದು ಮಾತಾಡ್ತಾ ಕೂತಿದ್ವಿ ನೋಡಿ. ನಮ್ಮ ಮನೆಯಲ್ಲಂತೂ ಸಖತ್ ಮಾತಾಡ್ತಾರೆ ಫ್ರೆಂಡ್ಸ್. ಎಲ್ಲರೂ ಅವ್ರವ್ರ ಟ್ರಿಪ್ ಹೋಗಿ ಬರ್ತಾರೆ. ಹೆಣ್ಮಕ್ಳನ್ನ ಜಾಸ್ತಿ ಇವರು ಎಲ್ಲ ಫ್ರೆಂಡ್ಸ್ ಎಲ್ಲ ಹೋಗ್ಬಿಡ್ತಾರೆ. ನಾವು ಅದೇ ಟ್ರಿಪ್ ಬಗ್ಗೆನೇ ಮಾತಾಡ್ತಾ ಕೂತಿದ್ವಿ ನೋಡಿ. ಕಾಮಿಡಿ ಅಂದರೆ ಕಾಮಿಡಿ ಆಗಿಬಿಟ್ಟೈತೆ. ಇಲ್ಲಾದರೆ ಒಬ್ಬೊಬ್ಬರು ಒಂದೊಂದು ಊರಿಗೆ ಹೇಳ್ತಾರೆ, ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತಾರೆ. ನಮ್ಮನ್ನು ಮರಕ್ಕೆ ಹತ್ಸ್ಬಿಡ್ತಾರೆ. ಅಲ್ಲಿಂದ ಆಯ್ತು ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ, ಹಂಗೆ ಬಸ್ ಮಾಡ್ಕೊಂಡು ಹೋಗೋಣ ಹಿಂಗೆ ಹೋಗೋಣ ಅಂತಾರೆ. ಆ್ಯಕ್ಚುಲಿ ನಾವೆಲ್ಲ ಹೋಗ್ಬೇಕಂದ್ರೆ ನಮ್ಗೆ ನಿಜವಾಗ್ಲೂ ಒಂದು ಬಸ್ಸೇ ಬೇಕು. ನಾವು ಈ ಮಕ್ಕಳನ್ನೆಲ್ಲ ಕರ್ಕೊಂಡು ಈ ಸಂತೆನ ಕರ್ಕೊಂಡು ನಿಜವಾಗ್ಲೂ ನಮ್ಮಿಂದ ಆಗಲ್ಲ ನೋಡಿ ಫ್ರೆಂಡ್ಸ್. ಹಾಗಾಗಿ ನಾವು ಹೋಗೋದೆಲ್ಲ ಬಿಟ್ಬಿಡ್ತೀವಿ. ಪ್ಲಾನ್ ಮಾಡ್ತಿದ್ದೇವೆ. ಪ್ಲಾನಿಂಗ್ ಸೂಚನೆ ಹೇಳ್ತಿದ್ದಾರೆ. ಎಲೆಕ್ಷನ್ ಬಂತು ವೈ ಬಂದ್ಬಿಟ್ವಿ. ಈ ಸಲ ಯಾವ ವಾರ್ಡ್ ಎಲೆಕ್ಷನ್ ಬಾಬಾ ಗುಡಿ ಏನ್ ಗೊತ್ತಾ, 2 ದಿನ ಮುಂಚೆ 2 ಸಲ ರಜೆ ಹಾಕಿ ಕೊಡ್ಬೇಕು. ಹೋಗ್ಬೇಕಂದ್ರೆ ನೀವು ಯಾರು ಬಂದಿಲ್ಲ ಹೋಗ್ಬಿಡ್ತೀವಿ. ಮತ್ತೆ ನೋಡಿ ಪಾಪ ಎಲ್ಲರೂ ಮಲ್ಕೊಳಕ್ಕೆ ನಿದ್ದೆ ಬಂದಿಲ್ಲ ಅಂತ ಸುದ್ದಿ ಹಚ್ಕೊಂಡು ಕುಂತಿದ್ದಾರೆ. ಇವರೆಲ್ಲ ಟೂರ್ ಹೋಗ್ಬೇಕಂತ ಪ್ಲಾನಿಂಗ್, ಆದ್ರೆ ಅವ್ರು ರಿಯಲ್ ಆಗಿ ಹೋಗೋದಿಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಹೇಗಿದೆ ಅಂತ. ನಮಗಂತೂ ಸಖತ್ ಖುಷಿ. ಯಾವಾಗಲಾದರೂ ಒಂದು ಸಲ ಹೀಗೆಲ್ಲ ಕಲಿತೀವಿ, ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡ್ತೀವಿ, ಖುಷಿಯಿಂದ ಒಂದು 4 ಮಾತು ಮಾತಾಡ್ತೀವಿ, ಹಾಗೆ ಯಾರ ಮನೆಗೆ ಅವ್ರು ಹೋಗಿ ಮಲ್ಕೋತೀವಿ. ಇಷ್ಟೇ ನೋಡಿ ನಮ್ಮದು. ಫೈನಲಿ ಬೆಳ್ದಿಂಗ್ಳು ಊಟ ಮುಗೀತು. ಎಲ್ಲರೂ ಊಟ ಮಾಡಿದ್ವಿ ಹೊಟ್ಟೆ ತುಂಬ. ಹಾಗೆ ಟೈಮ್ ಕೂಡ ಆಗಿತ್ತು ಅಲ್ವಾ. ಹಾಗಾಗಿ ಬೆಳಗ್ಗೆ ಸ್ಕೂಲಿಗೆ ಬೇರೆ ಹೋಗಬೇಕು ಮಕ್ಕಳು. ಆಲ್ರೆಡಿ ಮಕ್ಕಳು ಎಲ್ಲನೂ ಮಲಗಿದ್ರು. ನಾವು ದೊಡ್ಡ ಮಕ್ಕಳೆಲ್ಲ ಯಾರೂ ಮಲಗಿರಲಿಲ್ಲ. ಸೊ ಹಂಗಾಗಿ ಟೈಮ್ ಆಗುತ್ತೆ ಬೆಳಗ್ಗೆ ಮತ್ತೆ ಬೇಗ ಎದ್ದೇಳಬೇಕು. ಅದರಲ್ಲಿ ಬೇರೆ ನಾನು ನನ್ನ ತಂಗಿಬ್ರು ಎಕ್ಸಸೈಸ್ ಮಾಡ್ತಾ ಇದ್ದೀವಿ. ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನಾವು ಬೇಗ 4:15ಗೆ ಎದ್ದೇಳಬೇಕು. 4:15ಗೆ ಎದ್ದು ಹೊರಗಡೆ ಎಲ್ಲ ಕಸ ಗುಡಿಸ್ಕೊಂಡು ನಾವು ಎಕ್ಸಸೈಸ್ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ 5:15 ಆಗೇ ಬಿಡುತ್ತೆ ನೋಡಿ. ಅವಳು ಅಲ್ಲಿಂದ ಬೇಗನೆ 5 ಗಂಟೆಗೆ ಬಂದಿರ್ತಾಳೆ. ನೆಕ್ಸ್ಟು ವಾಕಿಂಗ್ ಮಾಡಿ ಒಂದು ಸ್ವಲ್ಪ ವಾರ್ಮಪ್ ಮಾಡಿ ಆಮೇಲೆ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತೀವಿ. ಮಕ್ಕಳನ್ನ ಎಲ್ಲ ಮಲಗಿಬಿಟ್ಟಿದ್ರು ಅಲ್ವಾ. ಸೊ ಹಂಗಾಗಿ ಅವಳು ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾಳೆ. ನಮ್ಮ ಮಕ್ಕಳು ಒಳಗಡೆ ಮಲಗಿದ್ದಾರೆ. ನನ್ನ ಮಗ ಇನ್ನೂ ಮಲಗೇ ಇಲ್ಲ ನೋಡಿ. ಆ ಕಡೆ ಇಬ್ಬರು ನನ್ನ ತಂಗಿ ಮಕ್ಕಳು ಅವರು ಮಲಗಿಬಿಟ್ಟಿದ್ದಾರೆ. ಫೈನಲಿ ಎಲ್ಲ ಮುಗಿಸ್ಕೊಂಡು ಎಲ್ಲ ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೇಬೇಕು, ಇಲ್ಲಾಂದರೆ ನಡೆಯೋದಿಲ್ಲ ನಮ್ಮದು. ಹಾಗೆ ಫ್ರೆಂಡ್ಸ್, ಇವತ್ತಿನ ಬೆಳದಿಂಗ್ಳು ಊಟ ನಿಮಗೆ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬಾಯ್ ಫ್ರೆಂಡ್ಸ್.